ಆಕ್ಸಿಡೆಂಟ್ ಆಗಬಾರದು ಅಂತಂದ್ರೆ ಈ ರಸ್ತೆಗಳಲ್ಲಿ ಒಂದಷ್ಟು ಕಡೆಗಳಲ್ಲಿ ಹಂಸ ಹಾಕೋದನ್ನ ಸಾಮಾನ್ಯವಾಗಿ ನೀವು ಎಲ್ಲರೂ ಕೂಡ ಗಮನಿಸಿರ್ತೀವಿ. ಆದ್ರೆ ಇಲ್ಲೊಬ್ಬ ಐನಾತಿ ಸ್ವಂತ ಲಾಭಕ್ಕಾಗಿ ಹೆದ್ದಾರಿಗೆ ಹಂಸ ಹಾಕ್ತಿದ್ದಾನೆ. ಆಕ್ಸಿಡೆಂಟ್ ಆಗಬಾರದು ಅಂತಂದ್ರೆ ಹಂಸ ಹಾಕೋದು ಸಾಮಾನ್ಯ, ಕಾಮನ್ ಅದು. ಆದ್ರೆ ನಿಯಮವನ್ನ ಉಲ್ಲಂಘಿಸಿ ರಾಜ್ಯ ಹೆದ್ದಾರಿಗೆ ಹಂಸ ಹಾಕಿದ್ದಾನೆ ಈ ಭೂಪ. ಸ್ಟೇಟ್ ಹೈವೇ ಅದು. ಸ್ಟೇಟ್ ಹೈವೇನಲ್ಲಿ ಹಂಸನ್ನ ತನ್ನ ಅನುಕೂಲಕ್ಕಾಗಿ ನಿರ್ಮಿಸಿಕೊಂಡಿದ್ದಾನೆ ಈ ಜೆಡಿಎಸ್ ಮುಖಂಡ. ಹಂಸ ನಿರ್ಮಾಣ ಮಾಡಿದ್ದಲ್ಲದೆ ಅದನ್ನ ಪ್ರಶ್ನೆ ಯಾರು ಮಾಡಿದಾರೋ ಅವರ ಮೇಲೂ ಕೂಡ ತನ್ನ ದರ್ಪವನ್ನ ತೋರಿಸಿದ್ದಾನೆ. ಪೆಟ್ರೋಲ್ ಬಂಕ್ಗೆ ವಾಹನವನ್ನ ಹೆಚ್ಚಿಸಿಕೊಳ್ಳಬೇಕು ಅನ್ನೋದಕ್ಕೆ ಈ ಹಂಸ ಹಾಕುವಂತ ಪ್ಲಾನ್ ಈತನದ್ದು. ಮೈಸೂರು ಅರಸೀಕೆರೆ ರಾಜ್ಯ ಹೆದ್ದಾರಿಯಲ್ಲಿ ಇಂಥದ್ದೊಂದು ಅವೈಜ್ಞಾನಿಕವಾಗಿರುವಂಥ ಹಂಸ ಇದೆ. ಅಲ್ಲಿ ಹಂಸ ಅವಶ್ಯಕತೆನೇ ಇಲ್ಲ. ಒಂದು ಅಲ್ಲಿ ಹಂಸ ಮಾಡಿರುವಂಥ ಹೈಟ್ ಅದನ್ನೆಲ್ಲ ಗಮನಿಸಿದ್ರೆ ಅದು ಅನ್ಸೈಂಟಿಫಿಕ್ಕು. ಇನ್ನೊಂದು ಅಲ್ಲಿ ಹಂಸ ಅವಶ್ಯಕತೆನೇ ಇಲ್ಲ, ಅಲ್ಲಿ ಹಂಸ ಬೇಕಾಗೇ ಇಲ್ಲ. ಆದರೂ ಕೂಡ ತನ್ನ ಲಾಭಕ್ಕಾಗಿ ಆ ಹಂಸನ್ನ ನಿರ್ಮಾಣ ಮಾಡಿರೋದು. ಅಲ್ಲೇ ಪಕ್ಕದಲ್ಲಿ ವಿಜುವಲ್ಸಲ್ಲಿ ಏನು ಪೆಟ್ರೋಲ್ ಪಂಪ್ ಕಾಣಿಸ್ತಾ ಇದೆ, ಪೆಟ್ರೋಲ್ ಬಂಕ್ ಏನು ಕಾಣಿಸ್ತಾ ಇದೆ, ಅದು ಆತನಿಗೆ ಸೇರಿದಂಥ ಪೆಟ್ರೋಲ್ ಬಂಕ್. ಅಲ್ಲಿ ಜಾಸ್ತಿ ವಾಹನಗಳು ಬರಬೇಕು, ಅಲ್ಲೇ ಬಂದು ಪೆಟ್ರೋಲ್ ಹಾಕ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕಾಗಿ ಈ ಹಂಸನ್ನ ಹಾಕಿಸಿದ್ದಾನೆ ಅನ್ನುವಂಥ ಮಾಹಿತಿ. ಇತ್ತೀಚೆಗೆ ಆ ಪೆಟ್ರೋಲ್ ಬಂಕ್ ನಿರ್ಮಾಣ ಆಗಿದೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ತನ್ನ ವ್ಯಾಪಾರವನ್ನು ಹೆಚ್ಚು ಮಾಡಿಕೊಳ್ಬೇಕು ಅನ್ನುವಂಥ ಕಾರಣಕ್ಕಾಗಿ ಅವೈಜ್ಞಾನಿಕವಾಗಿ ಹಂಸ ಹಾಕಿದ್ದಾನೆ. ಇದರಿಂದ ಜನರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಹೇಳಿದ್ರು ಆ ಓನರ್ಗೂ ಹೇಳಿದ್ದೀವಿ, ನೋಡಪ್ಪ ಸುಮ್ಮನೆ ಎರಡು ಕಡೆ ಮಾಡ್ಕೊಳ್ಳೋದ್ರಿಂದ ಹಿಂಸೆ ಆಯ್ತದೆ. ಒಂದು ವೇಳೆ ತೀರಾ ಡೌನ್ ಇರೋ ಕಡೆ ಅದನ್ನು ಹಂಸ ಹಾಕೋದು ಸ್ವಲ್ಪ ಇದು ಫಾಸ್ಟ್ಗೆ ಬ್ರೇಕ್ ಹಾಕೋದು ಸಹಜ. ಅದು ಅಪ್ಪಿದೆ ಇದು ಕ್ಲೋಸ್ ಮಾಡಿ ಅಂತಂದ್ಬಿಟ್ಟು ಕ್ಲೋಸ್ ಮಾಡ್ಕೊಳ್ಳೋ ಸ್ವಲ್ಪ ಟೈಮ್ ಕೊಡಿ, ಅದು ಸಣ್ಣದಾಗಿ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ. ಅದು ಸಣ್ಣದಾಗಿ ಮಾಡ್ಕೊಳ್ಬೇಡ, ಕ್ಲೋಸ್ ಮಾಡಿ ಅಂತ ಹೇಳಿದ್ವಿ. ನೋಡೋದು ಮುಂದಕ್ಕೆ ಅವ್ನು ಸ್ವಲ್ಪ ಇನ್ನೊಂದ್ಸರಿ ಕಲ್ತು ಮನವರಿಕೆ ಮಾಡ್ಕೊತೀವಿ. ಈಗ ನಮ್ಮ ಪಕ್ಷದ ಕಾರ್ಯಕರ್ತ ಗ್ರಾಮ ಪಂಚಾಯತ್ ಮೆಂಬರ್ ಇದ್ದಾನೆ, ಅವನು ಇಲ್ಲ ಅಂತಲ್ಲ, ಗ್ರಾಮ ಪಂಚಾಯತ್ ಮೆಂಬರ್ ಇದ್ದಾನೆ. ಅವನಿಗೂ ಹೇಳ್ತೀನಿ, ಅವ್ನಿಗೆ ಕರೆದು ಆಲ್ರೆಡಿ ಹೇಳಿದ್ದೀನಿ, ಇನ್ನೊಂದ್ಸರಿ ಹೇಳ್ತೀನಿ. ಅವನು ಶಿವಲಿಂಗ ಅಂದ್ಬಿಟ್ಟು ಗ್ರಾಮ ಪಂಚಾಯತ್ ಸದಸ್ಯ. ಅವ್ರಿಗೆ ಹೇಳಿದ್ದೀನಿ. ಅವನು ಸ್ವಲ್ಪ ಮೊದಲು ಇನ್ನು ಸ್ವಲ್ಪ ಜಾಸ್ತಿ ಕಮ್ಮಿ ಮಾಡಿದ್ದಾನೆ. ಅದಕ್ಕೆ ಮಾರ್ಕಿಂಗ್ ಎಲ್ಲ ಆ ಕಡೆ ಈ ಕಡೆ ಮಾರ್ಕರ್ ಎಲ್ಲ ಮಾಡಿದ್ದಾನೆ. ಇಲ್ಲ ಅದು ಸೆಕೆಂಡರಿ ಸರ್, ಮಾರ್ಕಿಂಗ್ ಮಾಡಿ. ಬಟ್ ಈ ರೀತಿ ಒಂದು ಸ್ಟೇಟ್ ಹೈವೇಗೆ ಅವ್ರು ಹಾಕೊಳ್ಳುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ, ಈ PWD ಇನ್ನೊಬ್ರು ಅಲ್ಲಿ ಅಪಘಾತಗಳ ದೃಷ್ಟಿಯಿಂದ ಹಾಕುವಂಥದ್ದು ಅದು ಬೇರೆ. ಬಟ್ ಇವ್ರು ಓನಾಗಿ ಹಾಕೊಳ್ಳುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಅದು ಹಾಕೊಂಡಿರೋದು ನಮ್ಗೆ ಸರಿ ಅಂತ ನಾನು ಸಮಸ್ಕೊಳ್ಳಲ್ಲ. ಅದನ್ನು ತೆರವುಗೊಳಿಸ್ಬೇಕು. ಅದಕ್ಕೆ ಅದು ನಮಗೆ ಪಬ್ಲಿಕ್ಸು ಹೇಳಿದ್ರು. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮನು. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮನು, ಗಮನಿಸ್ತಾ ಇದೀವಿ ತನ್ನ ಅನುಕೂಲಕ್ಕಾಗಿ ಎರಡೆರಡು ಹಂಸ ಹಾಕ್ಸಿದ್ದಾನೆ ಈ ಶಿವಲಿಂಗು. ಈಗ ಶಾಸಕರು ಕೂಡ ಈಗಾಗಲೇ ಹೇಳಿದ್ದಾರೆ ತೆರವು ಮಾಡಿಸ್ತೀವಿ ಅಂತ. ತೆರವು ಮಾಡಿದ್ರ, ತೆಗೆದ್ರ, ಏನಾಯ್ತು? ನಾವು ಆಕ್ಸಿಡೆಂಟ್ ತಡೆಗೆ ರಸ್ತೆಗೆ ಹಂಪ್ ಹಾಕೋದನ್ನ ಕೇಳಿದ್ವಿ. ಆದ್ರೆ ಇಲ್ಲೊಬ್ಬ ಐನಾತಿ ಸ್ವಂತ ಲಾಭಕ್ಕಾಗಿ ಹೆದ್ದಾರಿಗೆ ಅಂದ್ರೆ ಮೈಸೂರು ಮತ್ತೆ ಅರಸೀಕೆರೆ ಹೆದ್ದಾರಿಗೆ ಅವ್ರ ಪೆಟ್ರೋಲ್ ಬಂಕ್ ಎರಡೂ ಬದಿಗೆ ಹಂಪ್ಸ್ ಹಾಕಿದ್ರೆ ಅಲ್ಲಿ ನಿಧಾನಕ್ಕೆ ಬಂದು ನಮ್ ಪೆಟ್ರೋಲ್ ಬಂಕ್ಗೆ ಲಾಭಕ್ಕಾಗಿ ಬರ್ತಾರೆ ಅನ್ನೋ ದೂರದೃಷ್ಟಿಯಿಂದ ಹಂಪ್ಸ್ ಹಾಕಿದಾನೆ. ಅವನು ಒಬ್ಬ JDS ಕಾರ್ಯಕರ್ತ, ಕೇರ್ಪೇಟೆದ ಮಂಡ್ಯ ತಾಲೂಕಿನ ಮಲ್ಕನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯ ಶಿವಲಿಂಗು ಅಂತ ಹೇಳಿ ಆ ಪೆಟ್ರೋಲ್ ಬಂಕ್ ನಾಯರ ಏನು ಪೆಟ್ರೋಲ್ ಬಂಕ್ ಇದೆ ಆ ಹೆದ್ದಾರಿಗಿನೇ ಹಂಸ ನಿರ್ಮಾಣ ಹಾಕಿದಾನೆ. ಅದೂನು ಆ ಹಂಸ್ಗೆ ಯಾವುದೇ ತರ ಅನುಮತಿ ಪಡೆದಿಲ್ಲ. ಅದರಲ್ಲೂ ಅದು ಅವೈಜ್ಞಾನಿಕವಾಗಿ ತುಂಬಾ ಎತ್ತರವಾಗಿ ಹಾಕಿದಾನೆ. ಆ ಎತ್ತರವಾಗಿ ಹಾಕದಿಂದ ರಾಜ್ಯ ಹೆದ್ದಾರಿಯಿಂದ ಹಲವಾರು ವಾಹನಗಳು ಸಂಚರಿಸುತ್ತವೆ. ಆ ವಾಹನಗಳು ಹಲವಾರು ಬಾರಿಯಲ್ಲಿ ವಾಹನ ಸವಾರರು, ದ್ವಿಚಕ್ರ ವಾಹನ ಸವಾರರು ಹಲವಾರು ಬಾರಿಯಲ್ಲಿ ಬಿದ್ದಿ ಗಾಯಗೊಂಡಿದ್ದಾರೆ ಅಂತ ಆರೋಪಗಳು ಕೇಳ್ಬರ್ತಿದ್ವಿ. ಇದೆಲ್ಲ ಕೂಡ ಸಾಮಾಜಿಕ ಕಾರ್ಯಕರ್ತರು ಆರೋಪ ಮಾಡಿ ಇದು ಅವೈಜ್ಞಾನಿಕ, ಇವ್ರ ವಿರುದ್ಧವಾಗಿ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಮನವಿ ಮಾಡಿದ್ರು ಕೂಡ PWD ಇಲಾಖೆ ಜಾಣ್ಮೆಯಿಂದ ನೋಡಿದ್ರು ಕೂಡ ಕಣ್ಮುಚ್ಚು ಕುಳಿತಿದೆ. ಅದರಿಂದ ರೋಸ್ ಹೋಗಿ ಸಾಮಾಜಿಕ ಕಾರ್ಯಕರ್ತ ಇವಾಗ ಹೋಗಿ ಏನು ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟ PWD ಅಧಿಕಾರಿಗಳ ವಿರುದ್ಧ ಕೇರ್ಪೇಟೆ ಗ್ರಾಮಾಂತರ ಪೊಲೀಸ್ ಪ್ರಕರಣ ದೂರು ದಾಖಲು ಮಾಡಿದ್ದಾರೆ. ಈಗ ಏನು ಅಶ್ವಿನಿ, ಈಗ ತನಿಖೆಯಿಂದ ಏನ್ ಕ್ರಮ ಕೈಗೊಳ್ತಾರೆ ಅಂತ ಕಾದ್ ನೋಡ್ಬೇಕಾಗಿದೆ ಅಶ್ವಿನಿ. ಓಕೆ ಮನು, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇನ್ನು ಸಾಮಾಜಿಕ ಕಾರ್ಯಕರ್ತರಾದಂಥ ಮಂಜು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜು ಸರ್, ನಮಸ್ತೆ.
ನಮಸ್ತೆ ನಮಸ್ತೆ ಮೇಡಮ್. ನಮಸ್ತೆ. ಈ ರಸ್ತೆ ಯಾರಿಗೆ ಸೇರಿದ್ದು ಅನ್ನೋದು ಕೂಡ ಗೊತ್ತಿದೆ, ಸ್ಟೇಟ್ ಹೈವೇ, ಆದರೆ ತನಗೇ ಸೇರಿದ್ದು ಅನ್ನುವಂಥ ರೀತಿಯಲ್ಲಿ ಹಂಸ್, ಅದು ಎರಡೆರಡು ಹಂಸ್ ಹಾಕ್ಕೊಂಡಿದ್ದಾನಲ್ಲ, ಈತ ಕೇಳಿದ್ರೆ ಏನು ಹೇಳ್ತಾ ಇದ್ದಾನೆ ಇದಕ್ಕೆ ಸಂಬಂಧಪಟ್ಟಂತೆ? ಜೊತೆಗೆ ತೆರವು ಮಾಡ್ತೀನಿ ಅಂತ ಹೇಳಿದ ಮೇಲೂ ಕೂಡ ತೆರವು ಆಗಿಲ್ಲ ಅಂತ ಅನ್ನಿಸ್ತಾ ಇದೆ. ಇದರಿಂದ ಜನರಿಗೆ ತೊಂದರೆ ಆಗ್ತಾ ಇದೆ, ಆಕ್ಸಿಡೆಂಟ್ಗಳಾಗ್ತಾ ಇದೆ. ಆದರೂ ಕೂಡ ಆತನ ಅರಿವಿಗೆ ಬಂದಿಲ್ವಾ? ಯಾರೀತ, ಈತನ ಬ್ಯಾಕ್ಗ್ರೌಂಡ್ ಏನು, ಈಗ ತೆರವು ಮಾಡುವಂಥ ಕಾರ್ಯಗಳಾಗ್ತಾ ಇದೆಯಾ ಹೇಗೆ ಅಂತ? ತೆರವು ಮಾಡ್ತೀನಿ ಅಂತ ಹೇಳ್ತಾನೆ ಇದ್ದಾರೆ ಮೇಡಮ್. 2.5 ತಿಂಗಳಿಂದ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಮಂಡ್ಯ ನಗರದಲ್ಲಿ, ಮಂಡ್ಯ ಜಿಲ್ಲಾ ಕೇಂದ್ರ ನಗರದಲ್ಲಿ ಇದೇ ರೀತಿ ಅಕ್ರಮ ಹಂಸದಿಂದ ಒಂದು ಡೆತ್, ಒಂದು ಯುವಕ ಸತ್ತ ಹಂಸದಿಂದಾನೆ, ಹಂಸ ಕಾರಣದಿಂದಾನೆ. ಅದು ಜಿಲ್ಲಾಧಿಕಾರಿಗಳು ಗೊತ್ತು, ಎಲ್ಲರೂ ಗೊತ್ತು. ಅದಾದ ನಂತರ ನಾನು DC ಅವರಿಗೆ ಮತ್ತೆ PWD ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ದೂರು ಕೊಟ್ಟೆ. ಮತ್ತೆ ಆನ್ಲೈನ್ ಅಲ್ಲೂ ಕಂಪ್ಲೇಂಟ್ ಮಾಡಿದ್ದೀನಿ ಇದ್ರ ಬಗ್ಗೆ. ಯಾರು ಕ್ರಮ ತಗತ್ತಲ್ಲ, ಕೇಳಿದ್ರೆ ನಾಳೆ ತೆಗಿತೀವಿ, ಗುರ್ತಿಸಿದೀವಿ ಅಂತ ಹೇಳಿ. ಈಗ ಕೇರ್ಪೇಟೆಯಿಂದ ಪಾಂಡವಪುರಕ್ಕೆ 30 ಕಿಲೋಮೀಟರ್ ಆಗುತ್ತೆ. 30 ಕಿಲೋಮೀಟರ್ಗೆ 24 ಹಂಸ ಇದಾವೆ. ಅಲ್ಲಿ 30 ಕಿಲೋಮೀಟರ್ ಹೋಗಿ 24 ಹಂಪ್ಸ್ ನಾವು ದಾಟ್ಕೊಂಡು ಹೋಗ್ಬೇಕು ಅಂದ್ರೆ ಎಷ್ಟು ಟೈಮ್ ಆಗುತ್ತೆ ವೆಹಿಕಲ್ಗಳಿಗೆ? ಅದ್ರಲ್ಲಿ ಬಹುತೇಕ ಹಂಪ್ಸ್ಗಳು ಪೆಟ್ರೋಲ್ ಬಂಕ್ ಅವರೇ ಹಾಕೊಂಡಿರೋದು. ಅವರ ಸ್ವಾರ್ಥಕ್ಕೋಸ್ಕರ, ಅವ್ರ ಲಾಭಕ್ಕೋಸ್ಕರ ಜನಗಳನ್ನ ಜೀವ ತೆಗಿತಿದ್ದಾರೆ. ಇವ್ರು ಯಾವ್ದೋ ರಾಜಕಾರಣಿ ಪುಡಾರಿಗಳು ಮಾತು ಕೇಳ್ಕೊಂಡು ಇಂಜಿನಿಯರ್ ಸುಮ್ಕಿರ್ತಾರೆ ಅಂತ ಇದು ಸರಿಯಲ್ಲ ಮೇಡಮ್. ಇದು ಜನಗಳ ಜೀವದ ಜೊತೆ ಇವರು ಚಲಾಟ ಆಡ್ತಾ ಇದ್ದಾರೆ. ಏನು ನಮ್ ಕೇರ್ಪೇಟೆ ಇಂಜಿನಿಯರ್ ಇದ್ದಾರೆ PWD, ಅದೇ ಹಂಸಲ್ಲಿ ಪ್ರತಿದಿನ ಬೆಳಿಗ್ಗೆ ಸಂಜೆ ಓಡಾಡ್ತಾ ಇದ್ದಾರೆ. ಮೈಸೂರಿಂದ ಅಪ್ ಡೌನ್ ಮಾಡ್ತಾರೆ ಅವರು. ಹಂಸ್ಗಳನ್ನ ದಾಟ್ಕೊಂಡೇ ಬರ್ತಾರೆ. ಅವ್ರ ಪರಿಜ್ಞಾನ ಬೇಡವಾ? ತೊಂದರೆ ಆಗ್ತಿದೆ ಜನಗಳಿಗೆ. ಇದು ನನ್ನ ಕೆಲಸ, ಇದು ನನ್ನ ರಸ್ತೆ ಅನ್ನೋ ಜವಾಬ್ದಾರಿ PWD ಇಂಜಿನಿಯರ್ ಇರ್ಬೇಕಿತ್ತು. ನಿಜ. ನಾವು ಏನ್ ಮಾಡೋದು ಸರ್? ರಾಜಕಾರಣಿಗಳು ಒತ್ತಡ ಆಗ್ತಾರೆ ಅಂತ ಕೇಳಿದ್ರೆ, ಒತ್ತಡದ ಮೇಲೆ ಕೆಲಸ ಮಾಡಕ್ಕಾಗಲ್ಲ ಅಂದ್ರೆ ಕೆಲಸ ಬಿಟ್ಟು ಹೋಗ್ಬೇಕು ಇವರು. ಜನಗಳ ಸತ್ರೆ ಯಾರು ಜವಾಬ್ದಾರಿ ಕೊಡ್ತಾರೆ? ಹಂಸ್ಗಳು ತುಂಬಾ ಅವೈಜ್ಞಾನಿಕವಾಗಿದೆ, ಎತ್ತರವಾಗಿದೆ. ಕಾರ್ಗಳು ಸಿಗಾಕೊಂಡು ತಳ್ಕೊಂಡು ಹೋಗ್ತಿದ್ದಾರೆ. ಸಣ್ಣ ಸಣ್ಣ ಕಾರ್ಗಳು ಹಂಸಕ್ಕೆ ಸಿಗಾಕಂತಿದ್ದೇವೆ, ಅದನ್ನ ಹಿಂದಿನ ತಳ್ಳಿ ಮುಂದೆ ತಗೊಂಡು ಹೋಗ್ತಾ ಇದಾರೆ. ಅಲ್ಲಿ ಸ್ಕ್ರಾಚಸ್ ಗಳು ನೋಡ್ಬೋದು ನಾವು ಹೋದ್ರೆ ಹಂಸ್ ಮೇಲೆ. ಹೌದೌದು. ಅಲ್ಲ, ವೈಜ್ಞಾನಿಕವಾಗಿದ್ರು ಕೂಡ ಸ್ಟೇಟ್ ಹೈವೇನಲ್ಲಿ ಹಾಕಂಗಿಲ್ಲ. ಒಂದು ಇನ್ನೊಂದು, ಆ ರಸ್ತೆ ಆದಂಥ ಸಂದರ್ಭದಲ್ಲೇ ಆ ಹಂಸ ಹಾಕಿರೋ ರೀತಿಯಲ್ಲಿ ಇದೆ. ಯಾಕಂದರೆ ಎಕ್ಸ್ಟ್ರಾ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ, ಯಾಕಂದರೆ ಟಾರು ವ್ಯವಸ್ಥಿತವಾಗಿ ಎಲ್ಲ ಮಾಡ್ಕೊಂಡಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಧನ್ಯವಾದ ಮಂಜು ಅವರೇ, ಪವರ್ ಟಿವಿ ಜೊತೆ ಮಾತಾಡಿದ್ದಕ್ಕೆ.